ಇನ್ನೊಬ್ಬರು ಶಿವಮೊಗ್ಗದವರು ಮಗ ಏನೋ ಚೆನ್ನಾಗಿ ಮಾರ್ಕ್ ತೆಗೆದಿದ್ದ ಅನ್ನೋ ಕಾರಣಕ್ಕೆ ಮಗನನ್ನು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ರು. ಆರಾಮಾಗಿದ್ದು ಒಂದೆರಡು ದಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ರು. ಈ ಉಗ್ರರ ಭಯೋತ್ಪಾದಕರ ದಾಳಿಗೆ ಈಗ ಮೃತಪಟ್ಟಿದ್ದಾರೆ ಮಂಜುನಾಥ್ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿ, ಮೂಲತಃ ಶಿವಮೊಗ್ಗದವರು. ಆಗ ಒಂದು ವಿಡಿಯೋ ನೋಡಿದ್ರಲ್ಲ, ನಾವು ಬಂದಿದ್ದೀವಿ ಚೆನ್ನಾಗಿದೆ ಇಲ್ಲಿ ಅಂತ ಹೇಳಿದ್ರಲ್ಲ, ಅದೇ ವ್ಯಕ್ತಿ ಅವ್ರ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಅವ್ರ ತಾಯಿಗಿನ್ನೂ ತನ್ನ ಮಗ ಬದುಕಿಲ್ಲ ಅನ್ನೋ ವಿಚಾರವೇ ಗೊತ್ತಿಲ್ಲ. ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಕರ್ಕೊಂಡು ಬರ್ತಾರೆ ಸಂಜೆ ಒಳಗಡೆ, ಏನಾಗಿಲ್ಲ ಅಂತ ಪಾಪ ತಾಯಿಗೆ ಮನೆಯವರೆಲ್ಲ ಹೇಳಿದ್ದಾರೆ. ಶಿವಮೊಗ್ಗದ ವಿಜಯನಗರ ಲೇಔಟ್ನಲ್ಲಿ ಅವ್ರ ಮನೆ ಇದೆ. ಬಟ್ ಹೇಗಾದರೂ ಆ ತಾಯಿ ಅದನ್ನು ಹೇಗೆ ಸಹಿಸ್ಕೋತಾರೆ ಅಂತ ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತಿದೆ. 15 ದಿನ ಆಗಿತ್ತು ಅವ್ರು ಕಾಶ್ಮೀರಕ್ಕೆ ಹೋಗಿ. 15 ದಿನಗಳ ಹಿಂದೆ ಕಾಶ್ಮೀರಕ್ಕೆ ಹೋಗಿದ್ರು. ಮೊದಲು ರಾಜಸ್ಥಾನಕ್ಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆಮೇಲೆ ಬೇಡ, ರಾಜಸ್ಥಾನ ಬೇಡ, ಕಾಶ್ಮೀರ ಹೋಗೋಣ, ಬಿಸಿಲಿದೆ ರಾಜಸ್ಥಾನದಲ್ಲಿ ಅಂತ ಕೊನೆಗೆ ಕಾಶ್ಮೀರಕ್ಕೆ ಪ್ಲ್ಯಾನ್ ಶಿಫ್ಟ್ ಮಾಡಿದ್ರು. ಜವರಾಯನೇ ಕರೆಸ್ಕೊಂಡ ಅಂತ ಅನ್ಸುತ್ತೆ. ಆನ್ಲೈನಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಅವರು ಪ್ರಯಾಣ ಬೆಳೆಸಿದ್ರು. ಯಾವುದೋ ಒಂದು ಇಂಡಿಯನ್ ಟೂರಿಸ್ಟ್ ಸಂಸ್ಥೆ ಅವ್ರ ಜೊತೆಗೆ ಟ್ರಿಪ್ಪನ್ನು ಆಯೋಜನೆ ಮಾಡಿದ್ರು. ಅವ್ರ ಜೊತೆ ಬುಕ್ಕಿಂಗ್ ಮಾಡಿಕೊಂಡ್ರು, ಅದಕ್ಕೆ ಹೋದರು. ಆದರೆ ಅವ್ರ ಗ್ರಾಚಾರ ನೋಡಿ, ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಮಂಜುನಾಥ್ ಅವರನ್ನು ನೋಡಿ ನಿನ್ನ ಹೆಸರೇನು ಅಂತ ಕೇಳಿ ಮಂಜುನಾಥ್ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಈತ ಹಿಂದೂ ಅನ್ನೋದನ್ನು ತಿಳ್ಕೊಂಡು ಗುಂಡು ಹೊಡೆದಿದ್ದಾರೆ. ಲಾಸ್ಟ್ ವಿಡಿಯೋ ಕೊನೆಯದಾಗಿ ಅವ್ರು ಮಾತಾಡಿದ್ದಿದೆ, ಕೇಳಿಸ್ಕೊಳ್ಳಿ. शिकारा राइड करवा रहे हैं मोहम्मद रफी। मैं मंजुनाथ शिवमोगा कर्नाटक से। हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस, धन्यवाद, थैंक यू काजल मैम। ಶಿವಮೊಗ್ಗದ ವಿಜಯನಗರದಲ್ಲಿರುವಂಥ ಮಂಜುನಾಥ್ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಅವರ ನಿವಾಸಕ್ಕೆ ಶಾಸಕರು ಆಗಮಿಸಿದ್ದಾರೆ. ಚನ್ನಬಸಪ್ಪ ಚನ್ನಿ ಅಂತ ಕರೀತಾರೆ. ಮಾನ್ಯ ಶಾಸಕರು ಈಗ ತಾನೇ ಆಗಮಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡ್ತಿದ್ದಾರೆ. ಅವರ ಮನೆಗೆ ಆಗಮಿಸಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಚನ್ನಬಸಪ್ಪನವರು ಮೃತ ಮಂಜುನಾಥ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪಾರ್ಥಿವ ಶರೀರ ಎಷ್ಟು ಗಂಟೆಗೆ ಬರುತ್ತೆ ಅಂತ ಕಾಯಬೇಕು. ಸಂಜೆ ಒಳಗಡೆ ಅಂದರೆ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಶಿಫ್ಟ್ ಆಗುತ್ತಾ ಅಥವಾ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ. ಬಟ್ ಶಿವಮೊಗ್ಗದಲ್ಲಿ ಆ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಗ್ರಾಚಾರ ಅನ್ನೋದು ಅವರನ್ನಲ್ಲಿ ಕರೆಸ್ಕೊಂಡು ಈ ಗುಂಡಿನ ದಾಳಿಯಲ್ಲಿ ಬಲಿ ತೆಗೆದುಕೊಂಡಿದೆ. ಮೋಹನ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮೋಹನ್ ಕೃಷ್ಣ, ಇವ್ರು ಯಾರು, ಯಾವಾಗ ಹೋಗಿದ್ರು, ಏನೇನು ಮಾಹಿತಿಗಳಿದೆ, ಈಗೇನು ನಡೀತಾ ಇದೆ ಅಲ್ಲಿ ಮೋಹನ್ ಕೃಷ್ಣ? ಎಸ್ ಪ್ರಣುತ್, ಶಿವಮೊಗ್ಗದ ನಿವಾಸಿಯಾಗಿರುವಂತಹ ಮಂಜುನಾಥ್ ಅವರು ಕಾಶ್ಮೀರದ ಒಂದು ಪೆಹಲ್ಗಾಂವಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಕಳೆದ 5 ದಿನಗಳ ಹಿಂದೆ ಅಷ್ಟೇ ತೆರಳಿದ್ರು. ಅವರು ಪ್ರವಾಸಕ್ಕೆ ತೆರಳಿದ್ರು. ಈ ಪ್ರವಾಸಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಗೆ ಮಂಜುನಾಥ್ ಅವರು ಮೃತರಾಗಿದ್ದಾರೆ. ಇವರು ಶಿವಮೊಗ್ಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ರು. ಇವರ ಪತ್ನಿ ಪಲ್ಲವಿ ಏನಲ್ಲಿ ಅವರು ಜೊತೆಗೆ ತೆರಳಿದ್ರು ಪ್ರವಾಸಕ್ಕೆ. ಅವರು ಮಾಮ್ಕೋಸ್ನಲ್ಲಿ ಮ್ಯಾನೇಜರ್ ಹುದ್ದೆಯನ್ನು ನಿಭಾಯಿಸ್ತಾ ಇದ್ರು ಬೀರೂರಿನಲ್ಲಿ. ಈ ಪ್ರತಿದಿನ ಅವರು ಬೀರೂರಿಗೆ ಓಡಾಡ್ತಾ ಇದ್ರು. ಏನು ಪುತ್ರ ಅಭಿಜಯ್ ಇದ್ದಾನೆ, ಅಭಿಜಯ್ ರಾವ್, ಈತ ಸೆಕೆಂಡ್ PUCನಲ್ಲಿ, ದ್ವಿತೀಯ PUCನಲ್ಲಿ 97% ಅಂಕ ಪಡೆದಂಥ ಸಂದರ್ಭದಲ್ಲಿ ಆತನಿಗೆ ಕರ್ಕೊಂಡು ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ದೂರದ ಕಾಶ್ಮೀರಕ್ಕೆ ತೆರಳಿದ್ರು, ಒಂದು ಪ್ರವಾಸಕ್ಕೆ ತೆರಳಿದ್ರು. ಮುಂಚೆ ಅವರು ರಾಜಸ್ಥಾನಕ್ಕೆ ತೆರಳಬೇಕಾಗಿತ್ತು. ಆದರೆ ರಾಜಸ್ಥಾನದ ಬದಲು ಕಾಶ್ಮೀರ ಚೆನ್ನಾಗಿದೆ, ಅಲ್ಲಿ ಸೇಫ್ ಇದೆ ಎಂಬಂಥ ಮಾತುಗಳಿಂದ ಕೆಲವರು ಹೇಳಿದಂಥ ಸಂದರ್ಭದಲ್ಲಿ ಪ್ರವಾಸಕ್ಕೆ ತೆರಳಿದ್ದವರು, ಪ್ರವಾಸಿಗರು ಹೇಳಿದಂಥ ಸಂದರ್ಭದಲ್ಲಿ ಅವರು ಪ್ರವಾಸಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಏನು ಪೆಹಲ್ಗಾಂವ್ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಗೆ ಅಲ್ಲಿ ಮಂಜುನಾಥ್ ಅವರು ತುತ್ತಾಗ್ತಾರೆ. ಈಗ ಏನು ಮಂಜುನಾಥ್ ಅವರ ಮನೆಯ ಮುಂಭಾಗದಲ್ಲಿ ನೀರವ ಮೌನ ಆವರಿಸುವಂಥದ್ದು. ಈಗ ಮಂಜುನಾಥ್ ನಿವಾಸಕ್ಕೆ ಖುದ್ದು ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಭೇಟಿ ನೀಡುತ್ತಿದ್ದಾರೆ. ಮಾಜಿ ಸಚಿವರಾದಂತಹ ಕಿಮ್ಮನೆ ರತ್ನಾಕರ್ ಅವರು ಕೂಡ ಭೇಟಿ ನೀಡಿರುವಂಥದ್ದು ನೀವು ಕಾಣ್ಬೋದು. ಶಿವಮೊಗ್ಗದಲ್ಲಿ ಒಂದು ಅವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಇಲ್ಲಿ ಶಾಸಕರಾದಂತಹ ಚನ್ನಬಸಪ್ಪನವರು ಕೂಡ ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಏನೇನು ಪ್ರಕ್ರಿಯೆ ಆಗುತ್ತೆ ಮುಂದೆ, ಯಾವ ರೀತಿಯಲ್ಲಿ ನಡೆಯುತ್ತೆ ಇದ್ರ ಕಾರ್ಯನ? ಈ ಕಾರ್ಯಕ್ಕೆ ಬಗ್ಗೆ ಇನ್ನೂ ಯೋಚನೆ ನಾವು ಮಾಡ್ತಾ ಇಲ್ಲ. ಯಾಕಂದರೆ ಇನ್ನು ಪಾರ್ಥಿವ ಶರೀರ ತಲುಪಿಸೋದ್ರ ಬಗ್ಗೆನೇ ಆಸಕ್ತಿ ಇಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇದೆ. ಯಾವಾಗ ಬರ್ಬೋದು ಸರ್? ಈಗ ಶೆಡ್ಯೂಲ್ ಬಂದಿದೆ. 18 ಗಂಟೆಗೆ, ಅಂದರೆ ಸಂಜೆ 6 ಗಂಟೆ ಸುಮಾರಿಗೆ ಫ್ಲೈ ಆಗುತ್ತೆ.
ನಾವು ಲೈಟ್ ಲ್ಯಾಂಡಿಂಗ್ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಬೆಳಗ್ಗೆ ಅದು 6:15 ಇಲ್ಲಿ ರೀಚ್ ಆಗತ್ತೆ ಅಂತ ಮಾಹಿತಿ ಇದೆ. ಶೆಡ್ಯೂಲ್ ಬಂದಿರೋದ್ರಿಂದ ಬೆಳಗಿನ ಜಾವ ಇಲ್ಲಿಗೆ ಪಾರ್ಥಿವ ಶರೀರ ಬರುತ್ತೆ. ಬಂದ ನಂತರ ಅದೇನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮನೆ ಕುಟುಂಬದ ಹಿರಿಯರ ಜೊತೆ ಮಾತುಕತೆ ಮಾಡಿ ಅದಕ್ಕೆ ತಕ್ಕಂತೆ ಹಿರಿಯರ ಅಪೇಕ್ಷೆಗೆ ತಕ್ಕಂತೆ ಆ ಕಾರ್ಯವನ್ನು ಮುಂದುವರಿಸ್ತೇವೆ. ಸರ್, ನಿನ್ನೆ ಪ್ರತಿಭಟನೆ ಕೂಡ ನಡೆಸಿದ್ರಿ ರಾತ್ರಿ ಅಹೋರಾತ್ರಿ. ಈ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಭಯೋತ್ಪಾದಕರ ದಾಳಿ ಇತ್ತೀಚಿನ ದಿನಗಳಲ್ಲಿ ನಿಂತಿತ್ತು. ಅದರಲ್ಲೂ ಕೂಡ ಪ್ರವಾಸಿಗರ ಮೇಲೆ ಎಷ್ಟೋ ವರ್ಷಗಳಲ್ಲಿ ಆಗಿರಲಿಲ್ಲ. ಈ ಒಂದು ದಾಳಿ ನಿಮಗೆ ಅನಿಸುತ್ತೆ? ಅನೇಕ ಹುನ್ನಾರಗಳು ಇದರೊಳಗಡೆ ಅಡಗಿದೆ. ಆರ್ಟಿಕಲ್ 370 ತೆಗೆದ ಮೇಲೆ ಇವತ್ತು ಅನೇಕರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆರ್ಟಿಕಲ್ 370 ಇದ್ದಾಗ ಭಯೋತ್ಪಾದಕರಿಗೆ ಅದು ಸ್ವರ್ಗ ಆಗಿತ್ತು. ಮತ್ತು ಇದಕ್ಕೆ ಪಾಕಿಸ್ತಾನ ಸುಮ್ಮನೆ ಕೂರಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಒಟ್ಟು ಆಲೋಚನೆ ಈ ದೇಶವನ್ನು ಉದ್ಧ್ವಸ್ತಗೊಳಿಸಬೇಕು ಅಂತೇಳಿ. ಅವರೆಷ್ಟೇ ಇವತ್ತಿನ ದಿವಸ ಸೋತಿದ್ದರೂ ಕೂಡ ದ್ವೇಷದ ಮಾನಸಿಕತೆ ಇರುವಂಥ ಪಾಕಿಸ್ತಾನ ಮತ್ತು ಭಯೋತ್ಪಾದಕರಿಗೆ ಕುಮ್ಮಕ್ಕೆ ನೀಡ್ತಿರೋದೇ ಅವರು. ಸೊ ಹಾಗಾಗಿ ಆ ದೇಶದ ಬಗ್ಗೆನೇ ಆಲೋಚನೆ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಆ ದೇಶದ ಮೇಲೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಬಲವಾದಂಥ ತೀರ್ಮಾನ ತಗೊಳ್ಳುತ್ತಾರೆ. ಭಯೋತ್ಪಾದಕರು ನಿಮ್ಮ ಮೋದಿಗೆ ಅವರಿಗೆ ಹೇಳಿ ನಾವು ನಿಮ್ಮನ್ನು ಉಳಿಸಿದ್ದೀವಿ, ನಿಮ್ಮ ಗಂಡನ ಕೊಲ್ಲಿದ್ದೀವಿ, ಯಾತಿಗೆ ಕೊಂದಿದ್ದೀವಿ ಅಂತ ಹೇಳಿ ಮಾತಂತ ಹೇಳಿದ್ದಾರೆ ಅಂತ ಪಲ್ಲವಿಯವರು ಹೇಳ್ತಾರೆ ಸರ್. ಭಯೋತ್ಪಾದಕರು ಎಲ್ಲೋ ಒಂದು ಕಡೆ ಸವಾಲು ಹಾಕ್ತಾ ಇದ್ದಾರೆ. ಅದು ಇವತ್ತೇನಲ್ಲ. ಲಾಲ್ ಚೌಕಕ್ಕೆ ಬನ್ನಿ ನೋಡೋಣ ಅಂದಿದ್ರು, ಹೋದ್ವಿ, ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅವರಿಗೆ. ಇವತ್ತು ಅದೇ ಲಾಲ್ ಚೌಕ್ ಪ್ರವಾಸಿಗರ ತಾಣ ಆಗಿದೆ.